ಹೋಟೆಲ್ ಒಳಗಡೆ ಯಾವ ತರದ ತಮಾಷೆನೂ ಮಾಡಬೇಡ. ಸರಿ, ನೀವ್ ಹೇಗ್ ಹೇಳ್ತಿರೋ ಹಾಗೆ. ಈ ಕಥೆ ಇಡೀ ಇಂಡಿಯಾದಲ್ಲೇ ಅತಿ ಹೆಚ್ಚು ಬಾರಿ ಕೇಳಲ್ಪಟ್ಟಿರುವ ಸೂಪರ್ ಹಿಟ್ ಆಡಿಯೋ ಸೀರೀಸ್ ವೀರಮಾಣಿಕ್ಯ. ಹೋಟೆಲ್ ಒಳಗೆ ರಾಹುಲ್ ತನ್ನ ಇನ್ನಿಬ್ಬರು ಫ್ರೆಂಡ್ಸ್ ಜೊತೆ ಟೇಬಲ್ ಸುತ್ತ ಕೂತ್ಕೊಂಡು ಹರಟೆ ಹೊಡಿತಾ ಕಾಫಿ ಕುಡಿತಾ ಇದ್ದ. ಇವರೆಲ್ಲ ಸಂಯುಕ್ತಾಳ ಫ್ರೆಂಡ್ಸ್. ಮತ್ತೆ ಈ ಸಂಯುಕ್ತ ಸುರಭಿ ಫ್ರೆಂಡ್. ಒಳಗೆ ಬರ್ತಾ ಇದ್ದ ಆ 3 ಜನರ ಕಣ್ಣು ಸಂಯುಕ್ತ ಮರೆತು ಸುರಭಿ ಕಡೆನೆ ಸುತ್ತಾ ಇದ್ವು. ಅವಳ ಅಂದ ಚಂದಕ್ಕೆ ಅವರೆಲ್ಲ ಫಿದಾ ಆಗಿದ್ರು. ಸಂಯುಕ್ತ ಇದ್ಯಾರು? ಇವಳು ನನ್ನ ಬೆಸ್ಟ್ ಫ್ರೆಂಡ್ ಸುರಭಿ ಅಂತ. ಅದೇ ಸಮಯಕ್ಕೆ ವಿರಾಜ್ ಯಾವ್ದೋ ಮಸುಕಾಗಿರೋ ಹಳೆ ಶರ್ಟ್ ಪ್ಯಾಂಟ್ ಹಾಕೊಂಡು ಕೈಲಿ ಸುರಭಿ ಬ್ಯಾಗ್ ಹಿಡ್ಕೊಂಡು ಒಳಗ್ ಬಂದ. ಅರೆ, ಇಂತ ಹೂವಿನಂತ ಹುಡುಗಿರಿರೋ ಜಾಗದಲ್ಲಿ ಈ ಮುಳ್ಳಿನಂತ ಮನುಷ್ಯ ಯಾರು? ಅದು ನನ್ನ ಹೆಸರು ವಿರಾಜ್ ಅಂತ. ಓಹೋ, ನೆನಪಾಯ್ತು. ಸುರಭಿ ಗಂಡ ಅಲ್ವಾ ನೀನು? ಅಂದ್ರೆ ವಿರಾಜ್ ಇವನ್ ಜೊತೆಗೆ ಅಲ್ವಾ ಸುರಭಿ ಅಪ್ಪ ಸುರಭಿನ ಮದ್ವೆ ಮಾಡ್ಸಿರೋದು ಅಲ್ವಾ ಸುರಭಿ? ಅಲ್ಲಿದ್ದವ್ರಿಗೆಲ್ಲ ಈ ದರಿದ್ರ ಮನುಷ್ಯ ಆ ಚಂದದ ಹುಡುಗಿ ಸುರಭಿಯ ಗಂಡ ಅಂತ ಅರ್ಥ ಆಗೋಯ್ತು. ಸುರಭಿ ಜೊತೆ ಫ್ಲರ್ಟ್ ಮಾಡ್ಬೇಕಂತ ಇದ್ದ ಅವರ ಆಸೆಗೆ ವಿರಾಜ್ ನೀರ್ ಸುರಿದಿದ್ದ. ಇದನ್ನ ಸಹಿಸದ ಆ 3 ಜನ ವಿರಾಜ್ ನನ್ನ ನೋಡ್ಕೊಂಡು ಅವನ ಬಡತನವನ್ನ ಆಡ್ಕೊಂಡು ನಗೋದಕ್ಕೆ ಶುರು ಮಾಡಿದ್ರು. ವಿರಾಜ್ ಸರ್, ನನಗ್ ಗೊತ್ತಿರೋ ಹಾಗೆ ನೀವ್ ಯಾವ್ದೋ 3rd ಗ್ರೇಡ್ ಕೆಲಸ ಮಾಡ್ತೀರಂತೆ. ಸೊ ಸ್ಯಾಲ್ರಿ ಎಷ್ಟು ಬರುತ್ತೆ? 3 ಜನ ಇದನ್ನೇ ಒಂದು ಜೋಕ್ ಅನ್ನೋ ಹಾಗೆ ನಗ್ತಾ ವಿರಾಜ್ ನನ್ನ ಆಡ್ಕೊಳ್ತಾ ಇದ್ರು. 12,000 ಬರುತ್ತೆ. ಎಷ್ಟು? 12,000. ಆದ್ರೆ ಕೆಲವೊಂದ್ಸಲ ಬೋನಸ್ ಅಂತೆಲ್ಲ ಬಂದಾಗ ಒಂದ್ 15,000 ಬರುತ್ತೆ. ಒಳ್ಳೆ ಸಂಬಳ. ನನ್ನ ಅಕೌಂಟೆಂಟೇ ಇದಕ್ಕಿಂತ ಜಾಸ್ತಿ ತಗೋತಾನೆ. ಆದ್ರೆ ಇವತ್ತಿನ ದಿನಗಳಲ್ಲಿ ಇದೇ ದೊಡ್ಡ ಸಂಬಳ. ರಾಹುಲ್ ಮೈ ಫ್ರೆಂಡ್, ನಿನ್ ಗೋಡನಲ್ಲಿ ಏನಾದ್ರೂ ಸ್ಟೋರ್ ಕೀಪರ್ ಬೇಕಿದ್ರೆ ಪಾಪ ನಮ್ ವಿರಾಜ್ ಸರ್ನ ಕನ್ಸಿಡರ್ ಮಾಡೋಕ್ ಮರಿಬೇಡ. ಇವ್ರು ನೋಡೋದಕ್ಕೆ ತುಂಬಾ ಒಳ್ಳೆಯವನ್ ತರಾನೇ ಇದ್ದಾನೆ. ನಿಂಗೂ ಕಂಪ್ಲೇಂಟ್ ಇರಲ್ಲ, ಏನಂತೀಯ? ಅದಕ್ಕೇನಂತೆ ಬ್ರೋ, 20,000 ರಿಂದ 25,000 ಕೆಲಸ ಅಂತೂ ಕೊಡ್ಬಲ್ಲೆ. ವಿರಾಜ್ ಬ್ರೋ, ಬೇಕಿದ್ರೆ ನಾಳೆಯಿಂದಾನೇ ಬಂದ್ಬಿಡು ಕೆಲ್ಸಕ್ಕೆ. ಅಷ್ಟಕ್ಕೂ ಇವರೆಲ್ಲ ಯಾರಿಗೆ ಕೆಲಸ ಕೊಡ್ತೀವಿ ಅಂತ ಮಾತಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ವಿರಾಜ್ ಒಂದು ಮನ್ಸ್ ಮಾಡಿದ್ರೆ ಅವರು 3 ಜನನ ಕೊಂಡ್ಕೊಳ್ಳೋಷ್ಟು ತಾಕತ್ತಿತ್ತವನಲ್ಲಿ. ವಿರಾಜ್ ಬರೀ ವಿರಾಜ್ ಅಲ್ಲ, ವಿರಾಜ್ ಅವಿನಾಶಿ ಅನ್ನೋದು ಯಾರಿಗೂ ಗೊತ್ತಿರ್ಲಿಲ್ಲ. ಕಡೆ ಪಕ್ಷ ಹೆಂಡತಿ ಸುರಭಿ ಹಾಗೂ ಅವಳ ಕುಟುಂಬಕ್ಕೂ ಇದೆಲ್ಲ ಗೊತ್ತೇ ಇರಲಿಲ್ಲ. ಆದ್ರೆ ವಿರಾಜ್ನ ಲೆಕ್ಕಾಚಾರನೇ ಬೇರೆ ಇತ್ತು. ಅವನು ಅದನ್ನ ಯಾರಿಗೂ ಗೊತ್ತಾಗೋದಕ್ಕೂ ಬಿಟ್ಟಿರ್ಲಿಲ್ಲ. ಹಾಗಾಗಿ ಅವರೆಲ್ಲ ಏನೇ ಹೇಳಿದ್ರು ವಿರಾಜ್ ಉಸಿರು ಬಿಗಿ ಹಿಡಿದು ಸುಮ್ನಾದ. ಕೊನೆಗೆ ಥ್ಯಾಂಕ್ ಯು ಮಿಸ್ಟರ್ ರಾಹುಲ್. ನೀವು ನನ್ನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡಿದ್ದಕ್ಕೆ ಖುಷಿ ಆಯ್ತು. ಅದಕ್ಕೆ ನಾನು ಯಾವಾಗ್ಲೂ ಋಣಿ. ನಿಜ ಹೇಳ್ಬೇಕು ಅಂದ್ರೆ ನಿಮ್ ಬಿಸ್ನೆಸ್ ಬಗ್ಗೆ ನಂಗೇನು ಗೊತ್ತಿಲ್ಲ. ಆದ್ರೆ ಈ ರಾಹುಲ್ ಮತ್ತೆ ಅವನ ಫ್ರೆಂಡ್ಸ್ ಆಡಿದ ಒಂದೊಂದು ಮಾತು ಸುರಭಿಯನ್ನ ಕೆರಳಿಸಿತ್ತು. ಒಂದು ಕ್ಷಣನೂ ನಿಲ್ದೆ ಅಲ್ಲಿಂದ ಹೊರಟು ಹೋಗಲು ಹೋದ್ಲು. ಅವಳ ಎದುರಿಗೆ ಒಬ್ಬ ಆಲ್ಕೋಹಾಲ್ ಬಾಟಲ್ ಹಿಡ್ಕೊಂಡು ಬರ್ತಾ ಇದ್ದ. ಅವಳನ್ನ ನೋಡ್ತಾ ಇದ್ದ ಹಾಗೆ ಅವಳ ದಾರಿಗೆ ಅಡ್ಡ ಬಂದು ಅವಳನ್ನ ರೇಗಿಸೋದಕ್ಕೆ ಶುರು ಮಾಡ್ದ. ಅವನು ಮಿಸ್ಬಿಹೇವ್ ಮಾಡೋದನ್ನ ಸಹಿಸದ ಸುರಭಿ ಇನ್ನೇನ್ ಕೈ ಎತ್ತಿ ಅವನ ಕೆನ್ನೆಗೆ 2 ಬಾರಿಸ್ಬೇಕು. ಅಷ್ಟರಲ್ಲಿ ಅವನ ಜೊತೆ ಇದ್ದ ಬಾಡಿಗಳೊಬ್ಬ ಅವಳ ಕೈ ಹಿಡ್ಕೊಂಡ. ಸುರಭಿ ಕೊಸರಾಡಿದ್ಲು. ತುಂಬಾ ಎನರ್ಜೆಟಿಕ್ ಆಗಿ ಕಾಣಿಸ್ತಾ ಇದ್ಯಾ. ಈ ಎನರ್ಜಿ ನನ್ಗೆ ನನ್ ಬೆಡ್ ಮೇಲೆ ಸಿಗ್ಬಹುದಾ? ವಾಟ್ ನಾನ್ಸೆನ್ಸ್ ಲೋಫರ್, ನಿನ್ಗೆ ಎಷ್ಟೋ ಧೈರ್ಯ ನನ್ ಜೊತೆ ಹೀಗೆಲ್ಲ ಮಾತಾಡೋದಕ್ಕೆ? ಜಾಗ ಬಿಡೋ ನನಗೆ. ಹೀಗೆ ಹೇಳ್ತಾ ಅಲ್ಲಿಂದ ಜೋರಾಗಿ ಓಡ್ ಹೋಗೋದಕ್ಕೆ ಟ್ರೈ ಮಾಡಿದ್ಲು. ಅವಳ ಹಿಂದೆನೆ ಬಂದ ಆ ವ್ಯಕ್ತಿ ಅವಳನ್ನ ಅಡ್ಡ ಹಾಕಿ ಕೈ ಹಿಡ್ಕೊಂಡು ಕೋಪದಲ್ಲಿ ದುರ್ಗುಟ್ ನೋಡಿ ಕೇಳ್ದ, ಏನ್ ಹೇಳ್ದೆ? ನಾನು ಲೋಫರ್ರ? ಮೊದ್ಲು ನಿನ್ನ ನೀನ್ ನೋಡ್ಕೋ. ಜಾಸ್ತಿ ನಾಟಕ ಮಾಡ್ಬೇಡ. 10,000-20,000 ಕೊಡ್ತೀನಿ, ಬಾ ನನ್ ಜೊತೆ. ಹೀಗೆ ಅವನು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದ. ಇದನ್ನ ಸಹಿಸದ ಸುರಭಿ ಅವನ ಕೆನ್ನೆಗೆ 2 ಬಾರ್ಸೆ ಬಿಟ್ಲು. ಅವನು ಉರಿದು ಕೆಂಡಾದ. ಅವಳನ್ನೇ ಗುರಾಯಿಸ್ತಾ, ಇವಾಗ ನಾನ್ ಹೇಗ್ ರಿವೆನ್ಸ್ ತಗೋತೀನಿ ಅಂತ ನಿನಗ್ ತೋರಿಸ್ತೀನಿ. ಹೀಗೆ ಹೇಳ್ತಾ ಆ ವ್ಯಕ್ತಿ ಅವಳ ಕಡೆ ನಡ್ಕೊಂಡು ಬರ್ತಿದ್ದ. ಅವನ ಕೈಲಿ ಒಡೆದ ಬಿಯರ್ ಬಾಟ್ಲಿ ಇತ್ತು. ಇನ್ನೇನು ಅದನ್ನ ಅವಳ ಹೊಟ್ಟೆಗೆ ಚುಚ್ಚೋನಿದ್ದ. ಸುರಭಿ ಅಂತೂ ಕಣ್ಣು ಮುಚ್ಚಿ ಜಿಂಕೆ ತರ ಹೆದರಿ ನಿಂತ್ಕೊಂಡ್ಲು. ಆದ್ರೆ ಆ ಬಾಟಲ್ ಇದ್ದ ಕೈ ಅವಳ ತನಕ ಬರ್ಲೇ ಇಲ್ಲ. ನಿಧಾನವಾಗಿ ಅರ್ಧ ಕಣ್ಬಿಟ್ಟು ಆ ಕಡೆ ನೋಡಿದ್ಲು. ಅಷ್ಟರಲ್ಲಿ ಒಂದು ಕೈ ಅಡ್ಡ ಬಂದು ಆ ಬಿಯರ್ ಬಾಟ್ಲಿ ಇದ್ದ ವ್ಯಕ್ತಿ ಕೈಯನ್ನ ಗಟ್ಟಿ ಹಿಡಿದು ಮುರಿದು ಹೋಗೋ ಹಾಗೆ ತಿರುಗಿಸ್ತಾ ಇತ್ತು. ಯಾರು ಅಂತ ಪೂರ್ತಿ ಕಣ್ಬಿಟ್ಟು ನೋಡಿದ್ಲು ಸುರಭಿ. ಅಲ್ಲಿ ವಿರಾಜ್ ಇದ್ದ. ಆತನ ಕಣ್ಣುಗಳಲ್ಲಿ ಒಂದು ಕೆಂಪಾದ ಮಿಂಚು ಹೊಳೆಯುತ್ತಿತ್ತು. ಅದನ್ನು ದಿಟ್ಟಿಸಿ ನೋಡಿದ ವ್ಯಕ್ತಿ ಗಾಬರಿಗೊಳಗಾದ.
ವಿರಾಜ್ ಅಂತೂ ಸೂಪರ್ ಹೀರೋ ತರ ಒಬ್ಬೊಬ್ರನ್ನ ಚೆಚ್ಚಿ ಬಿಸಾಕ್ತಾ ಇದ್ದ. ಒಬ್ಬನ ಕೈ ಮುರಿದ್ರೆ ಮತ್ತೆ ಒಬ್ಬನಿಗೆ ಕಾಲ್ ಮುರಿತಾ ಇದ್ದ, ಇನ್ನೊಬ್ಬನಿಗೆ ಕರುಳು ಕಿತ್ತು ಹೋಗೋ ಹಾಗೆ ಹೊಟ್ಟೆಗೆ ಪಂಚ್ ಕೊಟ್ಟ. ಕೊನೆಗೆ ಅಲ್ಲಿದ್ದ ಇಡೀ ಬಿಯರ್ ಬಾಟ್ಲಿಗಳನ್ನ ತಗೊಂಡು ಅವರ ತಲೆ ಮೇಲೆ ಒಡೆದು ಹಾಕ್ತ. ನಿಮ್ಗೆಲ್ಲ ಸ್ವಲ್ಪ ಜಾಸ್ತಿನೇ ನಶೆ ಏರಿದೆ. ನಿಮ್ಗೆ ಬದುಕೋ ಆಸೆ ಇದ್ರೆ ಈ ಕ್ಷಣನೇ ನನ್ನ ಹೆಂಡತಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ತಿರುಗ್ ನೋಡ್ದೆ ಇಲ್ಲಿಂದ ಹೊರಟು ಹೋಗಿ. ಅಲ್ಲ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು. ನನ್ನ ಮೇಲೆ ಕೈ ಮಾಡ್ದೆ ಅಲ್ವಾ? ಇವಾಗ ತೋರಿಸ್ತೀನಿ ಎಷ್ಟೇರಿದೆ ಅಂತ. ಹೀಗೆ ಹೇಳ್ತಾ ಸೊಂಟದಲ್ಲಿದ್ದ ಚಾಕು ತಗೊಂಡು ವಿರಾಜ್ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡಿದ ಆ ವ್ಯಕ್ತಿ. ವಿರಾಜ್ ಕೋಪಗೊಂಡಾಗ ಅವನ ದೇಹದಲ್ಲಿ ಏನೋ ಒಂದು ಹೊಸ ಎನರ್ಜಿ ಪಾಸ್ ಆದಂಗಾಯ್ತು. ಕಣ್ಣುಗಳಲ್ಲಿ ವಿಚಿತ್ರ ರೀತಿಯ ಹೊಳಪು ಮೂಡ್ತು. ಆತ ಕೆಲ ಸೆಕೆಂಡ್ಗಳಲ್ಲಿ 10 ದಿಕ್ಕುಗಳಲ್ಲಿ ಬರ್ತಿದ್ದ ಎದುರಾಳಿಗಳ ನಡೆನ ಅರ್ಥ ಮಾಡ್ಕೊಂಡ. ತನ್ನ ಕೈಗೆ ಸಿಕ್ಕವರನ್ನ ಮನ್ಸಿಗೆ ಬಂದಂತೆ ಹೊಡೆದು ಬಿಸಾಕ್ತ. ಇದನ್ನೆಲ್ಲ ನೋಡಿದ್ದ ಸುರಭಿ ಒಂದು ಕ್ಷಣ ದಂಗಾಗೋದ್ಲು. ಶಾಕ್ ಅಲ್ಲಿ ನೋಡ್ತಾ ನಿಂತ್ಲು. ಅಲ್ಲಿ ಆಗ್ತಿದ್ದ ಜೋರು ಗಲಾಟೆ ಕೇಳಿ ರಾಹುಲ್ ಮತ್ತೆ ಅವನ ಫ್ರೆಂಡ್ ಅಲ್ಲಿಗೆ ಓಡೋಡ್ ಬಂದ್ರು. ರಾಹುಲ್ನ ನೋಡ್ತಾ, ನಾನು ಒಬ್ಳೆ ಬರ್ತಾ ಇದ್ದಿದ್ದನ್ನ ನೋಡಿ ಇವನ ಅಡ್ವಾಂಟೇಜ್ ತಗೊಂಡು ನನ್ ಜೊತೆನೆ ಮಿಸ್ಬಿಹೇವ್ ಮಾಡ್ತಾ ಇದ್ದ. ಇದನ್ನ ಕೇಳಿಸ್ಕೊಂಡ ರಾಹುಲ್ ವಿರಾಜ್ ಮತ್ತು ಆ ವ್ಯಕ್ತಿ ಮಧ್ಯೆ ಹೋಗಿ ವಿರಾಜ್ನನ್ನ ದೂರ ತಳ್ಳಿ ನೆಲದ ಮೇಲೆ ಬಿದ್ದಿದ್ದ ಆ ವ್ಯಕ್ತಿಗೆ ಸರಿಯಾಗಿ ಹೊಡೆಯೋಕೆ ಟ್ರೈ ಮಾಡ್ದ. ಒಟ್ನಲ್ಲಿ ಆ ಗಲಾಟೆ ಅವನ ಕಂಟ್ರೋಲ್ಗೆ ಬರ್ಬೇಕಂತ ಅವನು ಟ್ರೈ ಮಾಡ್ತಾ ಇದ್ದ. ಆಫ್ಟರ್ ಆಲ್ ಆ ಹೋಟೆಲ್ ಅವರ ಫ್ಯಾಮಿಲಿ ಬಿಸ್ನೆಸ್ ನಲ್ಲಿ ಒಂದಾಗಿತ್ತು. ನಿನಗೆಷ್ಟೋ ಧೈರ್ಯ ಸುರಭಿ ಜೊತೆ ಹೀಗೆಲ್ಲ ಬಿಹೇವ್ ಮಾಡೋಕೆ? ಜೀವ ತೆಗಿತೀನಿ ಇವಾಗ. ಅವನು ಅಷ್ಟು ಹೇಳ್ತಾ ಇದ್ದ ಹಾಗೆ ಅವನ ಇಬ್ರು ಫ್ರೆಂಡ್ಸ್ ಸಹ ಮುಂದೆ ಬಂದು ಅವರೊಂದೆರಡು ಹೊಡೆದೇ ಬಿಟ್ರು. ಇವರೆಲ್ಲ ಸೇರ್ಕೊಂಡು ಸುರಭಿನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದಕ್ಕೆ ಮಧ್ಯದಲ್ಲಿ ಬಂದು ಸುಸ್ತಾಗಿ ಬಿಟ್ಟಿರೋ ಆ ಮನುಷ್ಯನಿಗೆ ಹೊಡಿತಾ ಇರೋದು. ನಾಟಕ ಚೆನ್ನಾಗೇ ಮಾಡ್ತಿದ್ದಾರೆ. ಒಂದಂತೂ ಸತ್ಯ, ಇವರು ಯಾರು ಸಾಚ ಅಲ್ಲ. ಹೀಗೆ ರಾಹುಲ್ ಮತ್ತವನ ಫ್ರೆಂಡ್ಸ್ ಒಬ್ಬರಾದ್ಮೇಲೆ ಒಬ್ರು ಹೊಡಿತಾ ಇದ್ರು. ಆಗ ವಿರಾಜ್ ಮಧ್ಯ ಹೋಗಿ, ಸಾಕ್ ನಿಲ್ಸಿ, ಅವನಿಗೆ ಸರಿಯಾಗಿ ಶಿಕ್ಷೆ ಆಗಿದೆ. ಇನ್ನೂ ಹೊಡೆದ್ರೆ ಸತ್ತೇ ಹೋಗ್ತಾನೆ. ಅರೆ ವಿರಾಜ್ ಬ್ರೋ, ನಿಂಗೆ ಯಾಕೆ ಭಯ? ಒಂದ್ ವೇಳೆ ಅವ್ನ್ ಸತ್ ಹೋದ್ರು ಏನು ಟೆನ್ಷನ್ ಇಲ್ಲ. ನಾನ್ ಈ ಹೋಟೆಲ್ ಓನರ್, ನಾನ್ ಮ್ಯಾನೇಜ್ ಮಾಡ್ಕೋತೀನಿ. ಈ ವಿರಾಜ್ ಬರೀ ಬಿಕಾರಿ ಅಷ್ಟೇ ಅಲ್ಲ, ಜೊತೆಗೆ ನಂಬರ್ 1 ಹೆದ್ರು ಪುಕ್ಲ. ಛೇ, ಸುರಭಿಗೆ ವಿರಾಜ್ ಅವ್ರನ್ನ ಬಿಟ್ಬಿಡಿ ಅಂತ ಹೇಳಿದ್ ನೋಡಿ ಅವನ ಮೇಲೆ ಕೋಪ ಅಸಹನೆ ಹೆಚ್ಚಾಗ್ತಾ ಇತ್ತು. ಹಾಗೆ ಸಮಾಧಾನ ಮಾಡ್ಕೊಂಡು ರಾಹುಲ್ ಮತ್ತೆ ಅವನ ಫ್ರೆಂಡ್ಸ್ ಕಡೆ ತಿರುಗಿ, ಅಯ್ಯೋ ಹೋಗ್ಲಿ ಬಿಡಿ, ಸಾಯ್ತಾನೆ ಅವನು. ಹೀಗೆ ಹೇಳಿ ಹೇಗೋ ಆ ಜಗಳ ನಿಲ್ಸಿದ್ಲು ಸುರಭಿ. ಆ ವ್ಯಕ್ತಿ ಅಲ್ಲಿಂದ ಎದ್ದು ಓಡಿದ. ಅರೆ ವಿರಾಜ್ ಬ್ರೋ, ನೀನಂತೂ ತುಂಬಾನೇ ಹೆದರ್ತೀಯ. ಸ್ವಲ್ಪ ನಮ್ ಜೊತೆ ಸೇರಿದ್ರೆ ನಿಮ್ಗೂ ಧೈರ್ಯ ಬರ್ಬೋದು. ಹೀಗೆ ವಿರಾಜ್ ನನ್ನ ಆಡಿಕೊಳ್ಳೋ ಹಾಗೆ ಮಾತಾಡಿದ್ರು. ಅದೇ ಸಮಯಕ್ಕೆ ಆ ಓಡಿ ಹೋಗಿದ್ದ ವ್ಯಕ್ತಿ ಜೊತೆ ಇನ್ನೊಂದಷ್ಟು ಜನ ರೌಡಿಗಳು ಒಳಗ್ ಬಂದ್ರು. ಮೋಸ್ಟ್ಲಿ ದಡಿಯನ್ಗೆ ಕೊಟ್ಟಿದ್ ಸಾಕಾಗ್ಲಿಲ್ಲ ಅನ್ಸುತ್ತೆ. ಇಷ್ಟ್ ಕೊಟ್ರು ಬುದ್ಧಿ ಬಂದಿಲ್ಲ ಅಂದ್ರೆ ನಾನ್ ಸರಿಯಾಗಿ ಕಲಿಸ್ತೀನಿ. ಹೀಗೆ ಹೇಳ್ತಾ ಮತ್ತೆ ಫೈಟಿಂಗ್ ಶುರು ಮಾಡ್ದ ರಾಹುಲ್ ಹೇಳಿ ಕೇಳಿ ಕರಾಟೆಲಿ ಬ್ಲಾಕ್ ಬೆಲ್ಟ್ ತಗೊಂಡಿದ್ದ. ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಒಬ್ಬೊಬ್ರನ್ನ ಚೆಚ್ಚಿ ಬಿಸಾಕ್ತಾ ಸುರಭಿ ವಿರಾಜ್ ಎಲ್ರೂ ನೋಡ್ತಾ ನಿಂತಿದ್ರು. ವಾವ್ ಮೈ ಫ್ರೆಂಡ್, ಚೆನ್ನಾಗಿ ಫೈಟ್ ಮಾಡಿದೆ. ಇನ್ ಯಾವತ್ತು ಇವರು ಪ್ರಾಬ್ಲಮ್ ಮಾಡಲ್ಲ. ಅರೆ ಸುರಭಿ, ಸಂಯುಕ್ತ, ನೀವಿಬ್ರು ಓಕೆ ಅಲ್ವಾ? ಏನೂ ಆಗಿಲ್ಲ ತಾನೆ? ರಾಹುಲ್ ಅವರ ಮುಂದೆ ಹೀರೋ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದ. ಸುರಭಿ ಹೊಗಳಬೇಕಂತ ಕಾಯ್ತಾ ಇದ್ದ. ಆದ್ರೆ ಸುರಭಿ ತನ್ನ ಗಂಡ ವಿರಾಜ್ ನನ್ನ ಕಣ್ಣು ಮಿಟುಕಿಸದೆ ನೋಡ್ತಾ ನಿಂತಿದ್ಲು. ವಿರಾಜ್ ಮಾತ್ರ ಏನ್ ಮಾಡ್ಬೇಕಂತ ತಿಳಿದೆ ಅಲ್ಲೇ ಬಿದ್ದಿದ್ದ ಆ ರೌಡಿಗಳ ಕಡೆ ನೋಡ್ತಾ ಕೂತ. ಈ ಗೂಂಡಗಳನ್ನ ಸಾಕ್ಸೋಕೆ ಯಾರನ್ನಾದ್ರೂ ಬರೋಕ್ ಹೇಳೋ. ಡೋಂಟ್ ವೆರಿ, ನನ್ನ ಸ್ಟಾಫ್ಸ್ ನೋಡ್ಕೋತಾರೆ. ಬನ್ನಿ, ನೀವು ಇಬ್ರು ಒಳಗ್ ಬನ್ನಿ. ಜೋಪಾನ. ಹೀಗೆ ಹೇಳ್ತಾ ಸುರಭಿ ಮತ್ತವಳ ಫ್ರೆಂಡ್ ನ ಒಳಗ್ ಕರ್ದ ರಾಹುಲ್. ಇನ್ನೇನ್ ಎಲ್ಲ ಸರಿಯಾಯ್ತು ಅನ್ಬೇಕಾದ್ರೆ ಅಲ್ಲಿಗೆ ಮತ್ತೊಂದಷ್ಟು ರೌಡಿಗಳ ದೊಡ್ಡ ಗುಂಪು ಬಂತು. ಎದುರಿದ್ದ ಗ್ಲಾಸ್ ಟೇಬಲ್ ಹೊಡೆದು ಬಿಸಾಕಿ ಒಳಗ್ ನುಗ್ಗಿದ್ರು. ಅಷ್ಟರಲ್ಲಿ ವಿರಾಜ್ ಸುರಭಿ ಕೈ ಹಿಡ್ಕೊಂಡು ಸೈಡ್ ಹೋದ. ಒಳಗೆ ಬಂದವರಲ್ಲಿದ್ದ ಒಬ್ಬ ಲೀಡರ್ ಜೋರಾಗಿ ಗದರಿಸ್ತಾ, ಯಾರೋ ಅವನು ಇವ್ರನ್ನೆಲ್ಲ ಮುಟ್ಟಿದ್ದು? ಧೈರ್ಯ ಇದ್ರೆ ಬಾರೋ ನನ್ ಮುಂದೆ. ನಾನೇ ಏನಿವಾಗ? ಬೇಕಿದ್ರೆ ನಿನ್ಗೂ ನನ್ ಕೈ ರುಚಿ ತೋರಿಸ್ತೀನಿ. ಅದು ಹೀಗೆ ಹೇಳ್ತಾ ಆ ವ್ಯಕ್ತಿ ಮುಖ ನೋಡ್ತಾ ಇದ್ದ ಹಾಗೆ ರಾಹುಲ್ನ ಧೈರ್ಯ ಎಲ್ಲ ಹೋಗಿ ತಡವರ್ಸೋಕೆ ಶುರು ಮಾಡ್ದ. ಅವನನ್ನ ನೋಡಿದ ತಕ್ಷಣ ರಾಹುಲ್ನ ಮುಖ ಬೀಳ್ಸ್ಕೊಳ್ತು. ಯಾಕಂದ್ರೆ ಅವನ್ಯಾರೋ ಸಾಮಾನ್ಯ ರೌಡಿ ಅಲ್ಲ, ಅವನು ಸಲ್ಮಾನ್ ಬಾಯ್. ಕೆಂಡದಂತೆ ಕಣ್ಣು ಬಿಟ್ಟು ಎಲ್ಲರನ್ನು ನೋಡಿದ ಸಲ್ಮಾನ್ ನಿಧಾನವಾಗಿ ರಾಹುಲ್ನ ಕಡೆ ನಡೆದು ಬಂದ. ಅವನು ಬಂದಿದ್ದು ಸ್ವತಃ ಸಾವೇ ರಾಹುಲ್ನ ಕಡೆ ಬರ್ತಾ ಇದೆ ಅನ್ನೋ ಹಾಗಿತ್ತು. ರಾಹುಲ್ ಮತ್ತೆ ಅವನ ಫ್ರೆಂಡ್ಸ್ ಫ್ಯಾಮಿಲಿ ಇದೇ ಸಲ್ಮಾನ್ ಬಾಯ್ಗೆ ಪ್ರತಿ ತಿಂಗಳು ಹಫ್ತಾ ಕೊಡ್ತಾ ಇದ್ರು. ಆದ್ರೆ ಇವತ್ತು ಅದೇ ಸಲ್ಮಾನ್ ಅನ್ನ ಎದುರಾಕೊಂಡಿದ್ರು.
ರಾಹುಲ್ನ ಎದುರಿಗೆ ಬಂದು ನಿಂತ ಸಲ್ಮಾನ್ ಅವನನ್ನ ಗುರಾಯಿಸ್ತಾ, ಯಾರೋ ನನ್ನ ಹತ್ರ ಚಾಲೆಂಜ್ ಮಾಡಿದ್ದು? ಹಾ ಬೈ, ನಾವು ತಮಾಷೆ ಮಾಡ್ತಿದ್ವಿ. ನನಗೆ ಗೊತ್ತಿರ್ಲಿಲ್ಲ ನೀವಿಲ್ಲಿ ಬಂದಿದ್ದೀರಾ ಅಂತ. ಹೋಗ್ಲಿ ಬಿಡಿ, ನಮ್ಮನ್ನು ಕ್ಷಮಿಸ್ಬಿಡಿ ಪ್ಲೀಸ್. ಏನೋ ತಮಾಷೆ? ಹಾ, ತಮಾಷೆ ಮಾಡ್ತಾ ಇರ್ಬೇಕು. ಇವಾಗ ನಾನ್ ನಿನ್ ಜೊತೆ ಒಂದ್ ತಮಾಷೆ ಮಾಡ್ತೀನಿ. ಬೈ, ನಾವ್ ಈ ವಿಷಯನ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳೋಣ ಪ್ಲೀಸ್. ಹೀಗೆ ಹೇಳ್ತಾ ಇರ್ಬೇಕಾದ್ರೆ ಸಲ್ಮಾನ್ ರಾಹುಲ್ನ ಹಲ್ಲು ಉದುರೋಗ ಹಾಗೆ ಕೆನ್ನೆಗೆ ಬಾರಿಸ್ತಾ, ಕೈಲಿದ್ದ ರಾಡ್ ನಿಂದ ಸರಿಯಾಗಿ ಬಾರಿಸಿ ನೆಲದ ಮೇಲೆ ಬೀಳಿಸ್ತಾ. ಹೇಗಿದೆ ನನ್ ತಮಾಷೆ? ಇಷ್ಟೊತ್ತು ಬ್ಲಾಕ್ ಬೆಲ್ಟ್ ಪವರ್ ತೋರಿಸ್ತಾ ಇದ್ದ ರಾಹುಲ್ ಸಲ್ಮಾನ್ ಬಾಯಿ ಹೊಡೆತ ತಾಳಲಾರದೆ ನೆಲದಲ್ಲಿ ಬಿದ್ದು ಜೋರಾಗಿ ಕೂಗಾಡೋದಕ್ಕೆ ಶುರು ಮಾಡ್ದ. ಇದನ್ನೆಲ್ಲ ನೋಡಿದ ರಾಹುಲ್ ನ ಫ್ರೆಂಡ್ಸ್ ಅಲ್ಲಿಗೆ ಓಡ್ ಬಂದ್ರು. ಮಂಡಿ ಊರಿ ಸಲ್ಮಾನ್ಗೆ ಕೈ ಮುಗಿದು ಸಾರಿ ಕೇಳಿದ್ರು. ಸಲ್ಮಾನ್ ಅವರನ್ನು ಬಿಡದೆ ಒಂದೆರಡು ಬಾರಿಸ್ತಾ. ಇದನ್ನೆಲ್ಲ ದೂರದಲ್ಲಿ ನಿಂತು ನೋಡ್ತಾ ಇದ್ದ ಸುರಭಿ ಅಂತೂ ಭಯದಲ್ಲಿ ನಡುಗಿ ಹೋದ್ಲು. ಇದನ್ನೆಲ್ಲ ನೋಡಿದ ವಿರಾಜ್ ಯೋಚಿಸೋದಕ್ಕೆ ಶುರು ಮಾಡ್ದ. ನಂಗೆ ಗೊತ್ತಿತ್ತು ಆ ದಡಿಯ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ, ಆದ್ರೆ ಅವನ ಹಿಂದೆ ಈ ಸಲ್ಮಾನ್ ಇದ್ದಾನೆ ಅಂತ ನನಗೆ ಐಡಿಯಾನೂ ಇರ್ಲಿಲ್ಲ. ಹೋಗ್ಲಿ ಬಿಡು, ಸುರಭಿಗೇನು ತೊಂದರೆ ಆಗಿಲ್ವಲ್ಲ, ಅಷ್ಟು ಸಾಕು. ಸಲ್ಮಾನ್ ಅಂತೂ ಬೇರೆ ಯಾವುದಕ್ಕೂ ಗಮನ ಕೊಡದೆ ರಾಹುಲ್ ಮತ್ತೆ ಅವನ ಫ್ರೆಂಡ್ಸ್ ಅನ್ನ ಮನ್ಸಿಗೆ ಬಂದ ಹಾಗೆ ಹೊಡೆದು ಬಿಸಾಕ್ತಾ. ಏಯ್, ಇವ್ರ ಕೈ ಕಾಲ್ ಮುರ್ದ್ ಹಾಕ್ರೋ. ಬುದ್ಧಿ ಕಲ್ತ್ರೆ ಸರಿ, ಇಲ್ಲ ಅಂದ್ರೆ ಅವ್ರ ಕುತ್ಕೆ ಮುರಿರಿ. ಹಾ, ನನ್ ಕಡೆಯಿಂದ ಇವ್ರಗಳ ಎದೆ ಮೇಲೆ 2 ಕೋಟಿ ಎಸೀರಿ. ಹೇ, ನಿಲ್ಸಿ, ಹೊಡಿಬೇಡಿ. ಹೀಗೆ ಹೇಳ್ತಾ ಸುರಭಿ ಮಧ್ಯದಲ್ಲಿ ಹೋಗಿ ಬಿಡ್ಸೋಕೆ ಟ್ರೈ ಮಾಡಿದ್ಲು. ಸಲ್ಮಾನ್ ಸುರಭಿ ಕಡೆ ಕೆಕ್ಕರ್ಸ್ಕೊಂಡು ನೋಡ್ದ. ಅವಳು ಮುಂದೆ ಹೋಗ್ತಾ ಇದ್ದ ಹಾಗೆ ವಿರಾಜ್ ಸಹ ಅವಳ ಹಿಂದೆನೆ ಹೋಗಿ ಸುರಭಿ ಪಕ್ಕ ನಿಂತ. ಸುರಭಿ ಪಕ್ಕದಲ್ಲಿದ್ದ ವಿರಾಜ್ನ ನೋಡಿ ಸಲ್ಮಾನ್ ಶಾಕ್ ಆದ. ಅವಿನಾಶಿ? ಅವನನ್ನ ನೋಡ್ತಾ ಇದ್ದ ಹಾಗೆ ಸಲ್ಮಾನ್ ಶಾಕ್ ಅಲ್ಲಿ ಬೆಚ್ಚಿ ಬಿದ್ದ. ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡ್ತಾ ನಿಂತ. ಅವನ ಕೈಲಿದ್ದ ಹಾಕಿ ಸ್ಟಿಕ್ ಹಾಗೆ ಕೈ ಜಾರಿ ನೆಲಕ್ ಬಿತ್ತು. ಅವನಿಗೆ ನಂಬೋದಕ್ಕೆ ಆಗ್ತಾ ಇರ್ಲಿಲ್ಲ. ಸಾವು ಅವನ ಕಣ್ಣ ಮುಂದೆ ಇದ್ದ ಹಾಗಿತ್ತು. ಹೊರಡಿ ಇಲ್ಲಿಂದ ಬೇಗ. ಸಲ್ಮಾನ್ ನಡವಳಿಕೆ ನೋಡಿ ಎಲ್ರಿಗೂ ಶಾಕ್ ಆಯ್ತು. ಸುರಭಿ ಸರ್ಪ್ರೈಸ್ ಆಗಿ ನೋಡಿದ್ಲು. ಒಂದು ಕ್ಷಣ ಏನು ಅರ್ಥ ಆಗ್ಲಿಲ್ಲ. ಹಾಗಾದ್ರೆ ಸಲ್ಮಾನ್ ಯಾಕೆ ವಿರಾಜ್ನ ನೋಡಿ ಆತರ ಭಯ ಪಟ್ಟ? ಅವರಿಬ್ರಿಗೂ ಮೊದ್ಲೇ ಪರಿಚಯ ಇತ್ತ? ವಿರಾಜ್ ಅಂತೂ ಸಲ್ಮಾನ್ ಚೇಲಗಳನ್ನ ಒಂದೇ ಕೈಲಿ ಹೊಡೆದು ಉರುಳಿಸ್ತಾ ಸಲ್ಮಾನ್ ಕಡೆ ಹೋದ. ಅವನು ಬರೋದನ್ನ ಭಯದಲ್ಲಿ ನೋಡ್ತಾ ನಡುಗ್ತಾ ನಿಂತ ಸಲ್ಮಾನ್. ವಿರಾಜ್ ಒಬ್ಬ ಶ್ರೀಮಂತನ? ಅವನಲ್ಲಿ ಸೂಪರ್ ಪವರ್ ಏನಾದ್ರೂ ಇದೆಯಾ? ಇಲ್ಲ ಅನ್ನೋದಾದ್ರೆ ಅವನ ಕೈಯಲ್ಲಿ ಮಿಂಚು ಬಂದಿದ್ದಾದ್ರೂ ಹೇಗೆ? ಎಲ್ಲ ಹೇಳೋ ಹಾಗೆ ವಿರಾಜ್ ಅವಿನಾಶಿನ? ಹೌದು ಅನ್ನೋದಾದ್ರೆ ಅವನು ಯಾಕೆ ಗತಿ ಇಲ್ದಂತರ ಮನೆ ಅಳಿಯ ಆಗಿ ಜೀವನ ನಡೆಸ್ತಾ ಇದ್ದಾನೆ? ಸುರಭಿ ಅಪ್ಪ ಈ ವಿರಾಜ್ ಅನ್ನೋ ಸಾಧಾರಣ ವ್ಯಕ್ತಿಗೆ ಕೊಟ್ಟು ಯಾಕೆ ಮದುವೆ ಮಾಡಿದ್ರು? ಈ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗಲಿದೆ ಇನ್ನು ಕೆಲವೇ ನಿಮಿಷಗಳಲ್ಲಿ. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ವೀರಮಾಣಿಕ್ಯ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.